ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನೀವು ಕೂಡ ನಿಮ್ಮ ಅದೃಷ್ಟದ ಕೀಯನ್ನು ಪಡ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ವಾಟ್ಸಪ್ ಸಂಖ್ಯೆ ಬರ್ತಾ ಇದೆ. ಆ ನಂಬರ್ನ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗೋದ್ರಿಂದ ಇದೇ ಜುಲೈ 26ನೇ ತಾರೀಕು ಶನಿವಾರ ನಿಮ್ಮ ಅದೃಷ್ಟದ ಕೀಯನ್ನು ನೀವು ಪಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ನಾಳೆ ಬಹಳ ವಿಶೇಷವಾಗಿರುವಂಥ ದಿನ, ಭೀಮನ ಅಮಾವಾಸ್ಯೆ. ಹೆಣ್ಣು ಮಕ್ಕಳಿಗೆ ಒಂದು ರೀತಿ ಆಚರಣೆ ಮಾಡೋದ್ರಲ್ಲಿ ಸಡಗರ, ಸಂಭ್ರಮ. ಮದುವೆ ಆಗಿರೋರು ಮಾತ್ರ ಮಾಡಬೇಕಾ? ಮದುವೆ ಆಗಬೇಕು ಅಂತ ಇರೋರು ಕೂಡ ಮಾಡ್ಬೋದಾ? ಅದರ ಜೊತೆಯಲ್ಲಿ ಕೆಲವೇ ದಿನಗಳು ಉಳಿದಿರುವಂಥದ್ದು ಅದೃಷ್ಟದ ಕೀಯನ್ನು ಪಡೆದುಕೊಳ್ಳೋಕ್ಕೆ ತುಂಬ ಜನ ನನ್ನನ್ನು ಕೇಳಿದ್ದು, ಈಗ ಬರೋಕ್ಕಾಗಲಿಲ್ಲ ಅಂದರೆ ಕೂಡ ನಾವು ತರಿಸ್ಕೊಳ್ಬಹುದಾ? ಏನೋ ಒಂದು ಸಮಸ್ಯೆ ಅಥವಾ ಏನೋ ಒಂದು ಕೆಲಸ ಆ ದಿನ ಇರುತ್ತೆ, ಸೊ ನಾವು ಬರೋಕ್ಕೆ ಆಗಲ್ಲ ಅಂತಂದರೆ ನಾವು ತರಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ಅದೊಂದು ಅವಕಾಶ ಸಿಗುತ್ತಾ ನಮಗೆ ಅಂತ ಕೇಳಿದ್ರು. ಅದರ ಜೊತೆಯಲ್ಲಿ ಸಾಕಷ್ಟು ಕಮೆಂಟ್ಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಗ್ರೂಪ್ ಮಾಡಿ, ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳಿದ್ವಿ. ಕಾರಣಾಂತರಗಳಿಂದ ಗ್ರೂಪ್ ಕ್ರಿಯೇಟ್ ಮಾಡಿಲ್ಲ. ಇದು ಯಾಕೆ? ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ, ಹೇಗೆ ಅವ್ರು ಕನೆಕ್ಟ್ ಆಗಬೇಕು ತಮ್ಮನ್ನು, ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮೊದಲನೇದು ಕೊನೆಗೆ ಮಾತಾಡ್ತೀನಿ. ಭೀಮನ ಅಮಾವಾಸ್ಯೆ ಅವೆಲ್ಲ ಗೊತ್ತಿದೆ. ಭೀಮನ ಅಮಾವಾಸ್ಯೆ, ಭೀಮನಂತ ಗಂಡ ಸಿಗಲಿ. ಮೊನ್ನೆ ಯಾರೋ ಬಾಕಿ ಬಂದಿದ್ರು, ಸ್ವಾಮಿ ಭೀಮನ ಅಮಾವಾಸ್ಯೆ ಅಂತ ಹೇಗೆ ಮಾಡ್ತೀವಿ? ಅಷ್ಟೇ ಅಮ್ಮ, ನಿಮ್ಮ ಗಂಡನಿಗೆ ಭೀಮ ಬಲ ಜಾಸ್ತಿ ಬರಲಿಲ್ಲ ಅಂತ ಪೂಜೆ ಮಾಡಿ. ಅಯ್ಯೋ ಬೇಡ ಸ್ವಾಮಿ, ಆ ಭೀಮ ಬಲ ಬರೋದು ಯಾಕಮ್ಮ? ನನ್ನನ್ನು ಯಾವಾಗಲೂ ಹಿಡಿಕೊಂಡು ಬಿಡಿತಾರೆ. ಈಗೂ ಇರ್ತಾನೆ ಭೀಮ ಬಲ ಅಂದ್ರೆ ಗಂಡನ ಪಾದ ಪೂಜೆ ಮಾಡುವುದು ಸರ್ವಶ್ರೇಷ್ಠವಾಗಿರುವಂಥದ್ದು. ಆ ಭೀಮನ ಅಮಾವಾಸ್ಯೆ ವ್ರತದ ಬಗ್ಗೆ ಈಗಾಗಲೇ ಗೊತ್ತಿದೆ, ತಿಳಿಸ್ಕೊಡ್ತೇನೆ. ಇಲ್ಲಿ ಬಹಳ ಮುಖ್ಯವಾಗಿರೋದು ನೀವು ಕೇಳಿದ್ರಲ್ಲ, ಹೌದು, ಅದು ಯಾರೆಲ್ಲ ಮೆಂಬರ್ಶಿಪ್ ಅಂತ ಇರ್ತಾರೋ ಅವರಿಗೆ ಕಳಿಸ್ಕೊಡುವಂಥದ್ದು. ಅದು ಕೂಡ ಈ ಒಂದು 26ರ ಒಳಗಡೆ ಯಾರು ಅದನ್ನ ಬುಕ್ ಮಾಡ್ಕೊಂಡಿರ್ತಾರೋ ಅವರಿಗೆ ಭವಿಷ್ಯ ಬರ್ಲಿಕ್ಕಾಗಲ್ಲ ಅಂದ್ರೆ ಕಳಿಸ್ಕೊಡ್ಬೇಕು, ಅಭ್ಯಂತರ ಇಲ್ಲ. ಅದು ಕೂಡ ಅವರ ಬೇಡಿಕೆ ನಿಂತಿದ್ದಾಗ ಕಳಿಸ್ಕೊಡ್ಬಹುದು. ಇನ್ನು ಕೆಲವರು ಬಂದಾಗ ತೆಗೆದುಕೊಂಡು ಹೋಗುವಂಥದ್ದಿರಂತೆ, ಅಭ್ಯಂತರ ಇಲ್ಲ. ಆ 26 ಮುಗಿದ್ರೆ 27ಕ್ಕೆ ಬುಕ್ ಮಾಡ್ಕೊಂಡ್ರು ಪ್ರಯೋಜನಕ್ಕೆ ಬಾರದ್ರೆ ಕಳಿಸ್ಕೊಡಕ್ಕೆ ಸಾಧ್ಯವಿಲ್ಲ ಅಂತ. 26ರ ಒಳಗಡೆ ಯಾರು ಮಾಡ್ಕೊಂಡಿರ್ತಾರೋ ಅವ್ರಿಗೆ ಅಷ್ಟೇ ಇರುತ್ತೆ. ಒಂದೊಂದ್ಸಲ ನೀವು 27ಕ್ಕೆ ನಮಗ್ ಬೇಕು ಅಂತ ಕೇಳಿದ್ರು ಕೂಡ ಅಲ್ಲಿಂದ ಸಾಧ್ಯ ಇರಲ್ಲ. ಇದನ್ನ ನಾನು ಯೋಚನೆ ಪಡಿಸ್ತೇನೆ. ಒಂದು ಎರಡನೇದು, ನೀವು ಗ್ರೂಪ್ ಅಂತ, ಹೌದು, ಇದು ನಿಜಾನೇ. ಕೆಲವರೆಲ್ಲ ಗ್ರೂಪ್ ಅಂತ ಕೇಳ್ತಿದ್ದಾರೆ. ಅವರು ಗ್ರೂಪ್ ಹಾಕಿದ್ರು ಮಾಡಿದ್ರು ಒಂದೇ. ಈಗ ಅಲ್ಲಿ ಮೆಸೇಜ್ ಅಲ್ಲಿ ಬರ್ತಾ ಇರ್ತಕ್ಕಂಥದ್ದು ಏನಿದೆಯೋ ಆ ನಂಬರ್ ಸ್ಕ್ರೀನ್ ಮೇಲೆ, ಆ ನಂಬರ್ಗೆ ಅವ್ರು ವಾಟ್ಸಪ್ ಮಾಡಿದ್ರು ಒಂದೇ. ಆಮೇಲೆ ಗ್ರೂಪ್ ಆಗೋದ್ರಿಂದ ಅವ್ರಿಗೇನು ಅನುಕೂಲ ಅದು ನನಗೆ ಬೇಕು. ಒಟ್ಟಾರೆ ಈ ನಂಬರ್ಗೆ ನೀವು ವಾಟ್ಸಪ್ ಜಾಯಿನ್ ಆಗಿದ್ದಾರೆ ಅಂದ್ರೆ ಸಾಕು ನನ್ನ ಪ್ರಕಾರ. ಯಾಕೆ ಗೊತ್ತಾ? ಇದರಲ್ಲಿ ಅಡ್ವಾಂಟೇಜ್ ಗಿಂತಲೂ ಡಿಸ್ಅಡ್ವಾಂಟೇಜ್ ಜಾಸ್ತಿ ಇದೆ. ಹೇಳ್ತೇನೆ, ಒಂದು ಸನ್ನಿವೇಶ ಹೇಳ್ತೇನೆ. ನನಗೆ ಎಲ್ಲೋ ಒಂದು ಕಡೆ ಒಂದಷ್ಟು ಜನ ಗ್ರೂಪ್ ಇದ್ದದ್ದು ಇನ್ನೊಬ್ಬರ ನಂಬರ್ ಅನ್ನ ಇನ್ನೊಬ್ಬರು ತೆಗೆದುಕೊಂಡು ಅವರಿಗೆ ಬೇರೆ ರೀತಿಯಲ್ಲಿ ಕಾಮೆಂಟ್ ಮಾಡಿ, ಬೇರೆ ರೀತಿಯಲ್ಲಿ ಮೆಸೇಜ್ ಮಾಡಿ ಅದೊಂದು ಅಪಸವ್ಯಕ್ಕೆ ಒಳಗಾಗಿತ್ತು. ಇದು ನಾನು ಗಮನಿಸಿದ್ದೆ. ಒಂದನೇ. ಇನ್ನು ಎರಡನೇದಂದ್ರೆ, ಈಗ ನೀವು ಚೆನ್ನಾಗಿ ಗಮನಿಸಿ ಪ್ರೀತಿಯ ಬಂಧುಗಳೇ, ಆ ಗ್ರೂಪ್ ಒಳಗಡೆ ಯಾರೋ ದೊಡ್ಡದಾಗಿ ಒಂದು ನೋವು ತೊಡ್ಕೊಳ್ತಾರೆ. ಗುರುಗಳೇ, ನನ್ ತುಂಬಾ ದೊಡ್ಡ ಮಟ್ಟದ ಸಾಲ ಇದೆ, ತುಂಬಾ ಪೇ ಇದೆ, ನಾನು ಇದರಿಂದ ಹೊರಗೆ ಬರಬೇಕು ಅಂದ್ರೆ ಅದೇ ಗ್ರೂಪ್ ಅಲ್ಲೇ ನಿಮಗೆ ಬೇಡವಾದವರು ಅಥವಾ ನಿಮ್ಮ ಸಂಬಂಧಿಕರೇ ಇನ್ನೊಬ್ಬರು ಯಾರೋ ಅಥವಾ ಇನ್ಯಾರೋ ನಿಮಗೆ ಶತ್ರುಗಳು ಆ ಗ್ರೂಪ್ ಅಲ್ಲಿ ಇರ್ತಾರೆ. ನೀವು ಇದನ್ನ ನನ್ನ ಬಳಿ ಮಾತ್ರ ಹೇಳ್ಕೊಂಡಿರ್ತೀರಿ ಕೆಲವೊಂದನ್ನ. ಇನ್ನು ಕೆಲವೊಂದನ್ನ ನೀವೆಲ್ಲ ಬಳಿ ಹೇಳ್ಕೊಳ್ಳಬಹುದು. ಇನ್ಯಾರೋ ಕೆಲವರು ನಮ್ಮ ಮಕ್ಕಳ ಬಗ್ಗೆ ಹಾಕಿರ್ತಾರೆ, ನನ್ನ ಮಗಳು ಹೀಗೆ ಸಾಕು, ನನ್ನ ಮಗ ಹೀಗೆ ಅಂತ ಹೇಳಿ ಆ ಗ್ರೂಪ್ ಅಲ್ಲಿ ನೀವು ಹಾಕಿರ್ತೀರಿ. ಅದೆಲ್ಲರೂ ನೋಡ್ತಾರೆ. ಅವಾಗ ನಿಮಗೆ ಮುಜುಗರ ಆಗತ್ತೆ. ನೀವು ನಾನು ಗಮನಿಸಿ, ನಾನು ಹೇಳ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೋ ನೀವೊಮ್ಮೆ ಯೋಚನೆ ಮಾಡಿ. ಈ ಗ್ರೂಪ್ ಯಾಕೆ ನಾನು ನಿಮಗೆ
ಯಾರೆಲ್ಲ ಕೂಡ ಆ ನಂಬರ್ ಮೆಸೇಜ್ ಹಾಕಿರ್ತಾರೋ, ನಾನು ಟ್ರಾವೆಲ್ ಮಾಡುವಾಗ ಯಾರು ನಂಬಿರ್ತಾರೋ 100 ಅವರಿಗೆ ಆ ನಂಬರ್ ನನ್ನ ಬಳಿ ಇರುತ್ತೆ, ಕಾಲ್ ಮಾಡಿ ಮಾತಾಡ್ತೇನೆ, ನಿಮಗೆ ಸಮಾಧಾನ ಇರುತ್ತೆ, ನಿಮ್ಮ ಸಮಸ್ಯೆಗಳಿಗೆ ಕ್ಲಿಯರ್ ಕೊಟ್ಟಿರುತ್ತೇನೆ, ನಿಮ್ಮ ಸಂಪದ ಅಭಿವೃದ್ಧಿ ಅಲ್ಲಿರುತ್ತೆ. ಆದರೆ ಆ ಗ್ರೂಪ್ ಒಳಗಡೆ ನೀವು ಏನೇನೇನೇನೋ ಮಾಡ್ತಿರ್ತೀರಲ್ಲ, ಏನೇನೋ ಹಾಕ್ತಿರ್ತೀರಲ್ಲ, ನಿಮ್ಮ ನೋವುಗಳನ್ನ ಬೇರೆ ಕೆಲವರು ಕ್ಯಾಶ್ ಮಾಡ್ಕೊಳ್ತಾರೆ. ಅದೆಲ್ಲೋ ಒಂದು ಕಡೆ ಇನ್ನೊಬ್ಬರಿಗೆ ನಿಮ್ಮ ನೋವು ಮತ್ತೊಬ್ಬರಿಗೆ ನಲಿವಾಗಬಹುದು, ಅಥವಾ ನಿಮ್ಮ ನೋವು ಇನ್ನೊಬ್ಬರಿಗೆ ಹಾಸ್ಯಾಸ್ಪದವಾಗಬಹುದು. ಹಾಗಾಗಿ ನನ್ನ ಪ್ರಕಾರ ಅದನ್ನ ಗ್ರೂಪ್ ಮಾಡದೆ ಹಾಗೆಯೇ ಆ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ನಿಮ್ಮ ಸಮಸ್ಯೆ ತಿಳಿಸಿದ್ರು, ನಿಮ್ಮ ಡೇಟ್ ಆಫ್ ಬರ್ತ್ ತಿಳಿಸಿದ್ರು, ನಾನು ಕೆಲವೊಂದಕ್ಕೆ ನಿಧಾನ ಉತ್ತರ ಕೊಡ್ತೇನೆ, ಕೆಲವೊಬ್ಬರ ನೋವನ್ನ ಸ್ಪಂದಿಸ್ತೇನೆ. ಈಗ ಎಮರ್ಜೆನ್ಸಿ ಇರುತ್ತಲ್ಲ, ಗೊತ್ತಿರುತ್ತೆ ಯಾವ್ದು ಎಮರ್ಜೆನ್ಸಿನ ಯಾವಾಗ ಅಟೆಂಡ್ ಮಾಡ್ಬೇಕು ಅಂತ. ನನಗೂ ಅದು ಗೋಚರ ಆದಾಗ ನಾನು ನಿಮಗೆ ಸ್ಪಂದಿಸ್ತೇನೆ ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ಇಲ್ಲಿ ಗ್ರೂಪ್ ಮಾಡಿದ್ರೆ ಇನ್ನೊಬ್ಬರಿಗೆ ನಿಮ್ಮ ನಂಬರ್ ಅಥವಾ ನೀವು ಹಾಕಿರುವಂತ ನೀವು ಪಾಪ ಏನಂತಂದ್ರೆ ನಿಷ್ಕಲ್ಮಶವಾಗಿ ನಿಮ್ಮ ನೋವನ್ನು ಹೇಳ್ಕೊಂಡಿದ್ದೀರಿ, ಆದ್ರೆ ಅದನ್ನೇ ಕೆಲವರು ಇನ್ನೊಂದು ರೀತಿಯಲ್ಲಿ ತಿಳ್ಕೊಳ್ತಾರೆ. ನೀವು ಗಮನಿಸಬೇಕಾದ್ರೆ ನಿಧಾನಕ್ಕೊಮ್ಮೆ ನಿಮ್ಮ ಆಲೋಚನೆಗೆ ಒಂದು ಸಲ ಅವಕಾಶ ಕೊಡಿ. ಗ್ರೂಪ್ ಮಾಡೋದ್ರಿಂದ ನನಗೇನು ಲಾಭ? ಸರಿ, ಗ್ರೂಪ್ ಮಾಡಿಲ್ಲ ಅಂದ್ರೂ ಹಾಗೆ ನಾನು ವಾಟ್ಸಪ್ ಮಾಡಿದ್ರು ಎಸ್ ಇದು ಗುರುಗಳಿಗೆ ತಲುಪುತ್ತೆ, ಎಸ್ ನನಗೆ ಅವರೊಂದು ಮೆಸೇಜ್ ಕೊಡ್ತಾರೆ, ನನಗೆ ಅದಕ್ಕೆ ಸಂಬಂಧಪಟ್ಟ ಪರಿಹಾರ ಕೊಡ್ತಾರೆ ಅನ್ನೋದು ನಿಮ್ಮ ತಲೆಯಲ್ಲಿದ್ರೆ ಸಾಕು. ಅಷ್ಟೂ ನಂಬರ್ ಅನ್ನ ನಿಮಗೂ ಕಾಣುತ್ತೆ, ನಿಮ್ಮ ನಂಬರು ಅಷ್ಟೂ ಜನಕ್ಕೂ ಕಾಣುತ್ತೆ. ಇದನ್ನ ತಪ್ಪಿಸಿದ್ದೇನೆ ನಾನು. ನೀವು ಗ್ರೂಪ್ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ, ಇದ್ದದ್ದೇ ಹೆಚ್ಚಿಗೆ ಅನುಕೂಲಕ್ಕಿಂತ ಅನಾನುಕೂಲವೇ ಜಾಸ್ತಿ ಇದೆ, ಉಪಯೋಗಕ್ಕಿಂತಲೂ ದುರುಪಯೋಗವೇ ಅಲ್ಲಿ ಜಾಸ್ತಿ ಕಾಣ್ತಾ ಇದೆ ನಾನು ನೋಡಿರುವ ಹಾಗೆ. ಯಾವುದೋ ಒಂದು ಗ್ರೂಪ್ ಅಲ್ಲಿ ಹೊರದೇಶದವರು ತುಂಬಾ ಜನ ಇದ್ದಾರೆ. ಸುಮಾರು ಆ ಹೊರದೇಶದ ನಂಬರ್ ತೆಗೆದುಕೊಂಡು ಇನ್ನೊಬ್ಬರು ಬೇರೆ ರೀತಿಯಲ್ಲಿ ಚಾಟ್ ಮಾಡ್ತಾ ದೊಡ್ಡ ಮಟ್ಟದ ಕ್ಯಾಶ್ ಜಗಳಕ್ಕೆ ಕಾರಣವಾಗಿದೆ. ಅದ ವಿಷಯ ಬೇರೆ ಏನಾದ್ರು ಇಟ್ಕೊಳ್ಳಿ. ಹಾಗೆ ಕೆಲವರೆಲ್ಲ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಬೇರೆ ಇನ್ನೇನು ಕೆಲಸ ಇರಲ್ಲ, ಹಾಗೆ ಅದನ್ನ ದುರುಪಯೋಗಕ್ಕೆ ಕೆಟ್ಟದಕ್ಕೆ ಬಳಸುತ್ತ ಜನ ಇರುತ್ತಾರೆ. ನಮ್ಮ ಸುತ್ತ ಇರೋದೇ ಹಾಗೆ. ಆ ಕೆಸರು ಮತ್ತೆ ನೀವು ಕಮಲ ಹಾಗೆ ಎತ್ಕೊಳ್ಬೇಕು ಅಂತಂದ್ರೆ ಕಷ್ಟಗಳನ್ನ ಯಾರ ಬಳಿ ಹೇಳ್ಕೊಳ್ಬೇಕು, ಯಾರ ಬಳಿ ಹೇಳಿಕೊಳ್ಳಬಾರದು ಅನ್ನೋದು ನಮ್ಮ ಗೊತ್ತಿಲ್ಲ. ನಮ್ಮ ಸೀಕ್ರೆಟ್, ನಮ್ಮ ಪರ್ಸನಲ್ ಏನೋ ಇರುತ್ತಲ್ಲ, ಅದನ್ನ ನೀವು ನಿಮ್ಮ ಪರ್ಸನಲ್ ನೀವು ಹೇಳಿಕೊಟ್ಟಾಗ ಇನ್ನೊಬ್ಬರಿಗೆ ಅದು ಭೋಜನ ಆಗ್ತಿರುತ್ತೆ. ನಿಮಗೆ ನೋವಿದೆಯಲ್ಲ, ಅವ್ರಿಗೆ ಅದೇ ನೋವಿದ್ರು ಸುಮ್ಮನೆ ಇರ್ತಾರೆ, ಕೆಲವರಿಗೆ ಆ ನೋವು ಇರಲ್ಲ, ಇನ್ನೊಂದು ಮೋಜು ಮಸ್ತಿ ಇರುತ್ತೆ. ಅವ್ರು ಇನ್ನೊಂದು ರೀತಿಯಲ್ಲಿ ಬಹುಶಃ ನಿಮ್ಮ ಬಂಧುಗಳು, ನಿಮ್ಮ ಶತ್ರುಗಳು, ನಿಮ್ಮ ಸ್ನೇಹಿತರು ಯಾರು ಇರ್ತಾರಲ್ಲ, ನಿಮಗೆ ಗೊತ್ತಿರಲ್ಲ. ಅದಕ್ಕಾಗಿ ನಾನು ನಿಮಗೆ ತಿಳಿಸುತ್ತೇನೆ, ಹೌದು ಗುರುಗಳೇ ಸರಿ ಅಂತಂದ್ರೆ ಮೆಸೇಜ್ ಹಾಕಿ, ಇಲ್ಲ ಮಾಡಿ ಗ್ರೂಪ್ ಅಂದ್ರೆ ಯಾಕಷ್ಟೇ ಕ್ಷಣದಲ್ಲೆಲ್ಲ ಆಗುತ್ತೆ. ಅದಕ್ಕಾಗಿ ನನ್ನ ಪ್ರಕಾರ ಅಷ್ಟು ಸಮಂಜಸವಲ್ಲ. ನೀವು ಕೇಳಿದಾಗೆ ಕೀನ ಯಾರು ಬುಕ್ ಮಾಡ್ಕೊಳ್ತಾರೋ ಅವರಿಗೆ ಆನಂದವಾಗಿ 26 ಒಳಗಡೆ ಕಳಿಸ್ಕೊಡೋಣ. ಖಂಡಿತ. ಇನ್ನು ಭೀಮನಮಾವಾಸ್ಯೆಯಲ್ಲ, ಪಾದ ಪೂಜೆ ಮಾಡುವುದು ಅತ್ಯಂತ ಶುಭದಾಯಕ, ಮಂಗಳಪ್ರದ, ಸುಮಂಗಲ್ಯಾಭಿವೃದ್ಧಿ. ಯಾಕೆ ಅಂತಂದ್ರೆ ಈ ಏನ್ ಹೇಳುತ್ತೆ ಅಂತಂದ್ರೆ ಆ ವ್ರತದ ಕಥಾ ಮಹಿಮ ಏನ್ ತೋರಿಸುತ್ತೆ ಅಂತಂದ್ರೆ ಯಾವಾಗ ನಡೀತು, ಎಲ್ಲಿ ನಡೀತು ಎಲ್ಲ ಎರಡನೇ. ಆ ಒಂದು ಭೀಮನ ಅಮಾವಾಸ್ಯೆ ಅಂತ ಆ ವ್ರತದ ಕಥೆಯ ಭಾಗ ಏನ್ ಸಾರುತ್ತಂತಂದ್ರೆ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹುನ ರಾಜನಿದ್ದ, ಅವನಿಗೆ ಜಯಶೀಲನೆಂಬ ಮಗನಿದ್ದ. ಅವನು ವಿದ್ಯಾವಂತನು, ಬುದ್ಧಿವಂತನು, ಗುಣವಂತನು, ಹಣವಂತನು, ದೀರ್ಘಾಯುಷ್ಯನಲ್ಲ. ಅವನಿಗೆ ದೀರ್ಘಾಯುಷ್ಯವಿಲ್ಲ. ಯೌವನದಲ್ಲಿದ್ದ ರಾಜನ ಪರಿವಾರ ಇದೆ. ರಾಜಕುಮಾರನಿಗೆ ಯೌವನದಲ್ಲೇ ಆಯಸ್ಸು ಮುಗಿದೋಗುತ್ತೆ. ಹೀಗೆ ಬರೆದಾಗಿದೆ ಅವನ ಕರ್ಮಾನುಸಾರದ ಫಲ. ಸರಿ, ಈ ರಾಜ ಅರೆ ನನ್ನ ಮಗ ಯೌವನದಲ್ಲಿದ್ದರೆ ಸತ್ತೋಗ್ತಾನೆ, ನನ್ನ ಪಿತೃದೇವತೆಗಳಿಗೆ ಯಾರು ಇದೆಲ್ಲ ಮಾಡ್ತಾರೆ, ನನಗೆ ಮಾಡ್ತಕ್ಕಂಥದ್ದು ಯಾರು? ನಮಗೆ ವಂಶ ಇರೋದಿಲ್ವಲ್ಲ, ನಮಗೆ ಯಾರು ಅದೆಲ್ಲ ಮಾಡ್ತಾರೆ ಆ ಶಾಸ್ತ್ರಗಳೆಲ್ಲ ಅಂತ ಹೇಳಿ ಅವನಿಗೆ ಅಟ್ಲೀಸ್ಟ್ ಮದುವೆ ಆದ್ರೂ ಮಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೆ. ಒಂದು ದಿನ ಆ ಜಯಶೀಲ ಯೌವನದಲ್ಲಿದ್ದ ಮಗ ಸತ್ತು ಹೋಗುತ್ತಾನೆ. ಅವನು ಒಂದು ಡಂಗುರವನ್ನ ಸಾರಿಸ್ತಾನೆ. ಯಾವ ರೀತಿಯಾಗಿ ನನ್ನ ಈ ಮಗ ಏನು ಮೃತದೇಹ ಇದೆಯೋ ಆ ಮೃತದೇಹವನ್ನೇ ಮದುವೆ ಆಗ್ತಕ್ಕಂಥ ಹೆಣ್ಣು ಮಗು ಯಾರು ಇರುತ್ತಾಳೋ ಅವರು ಕೇಳಿದಷ್ಟು ಕೊಪ್ಪರೆಗೆ ಹಣ ಬಂಗಾರವನ್ನ ನೀಡುತ್ತೇನೆ ಅಂತ ರಾಜಾಜ್ಞೆಯನ್ನು ಹೊರಡಿಸ್ತಾನೆ. ಅದೇ ಅವನ ಸೌರಾಷ್ಟ್ರ ರಾಜ್ಯದಲ್ಲಿ ಒಬ್ಬ ವೇದ ಪಂಡಿತನು
ಅವನ ಕರ್ಮಹೀನದಿಂದ, ಅವನ ಕರ್ಮದ ಫಲದಿಂದ ಬಡವನಾಗಿದ್ದ. ಆ ಬಡವನಿಗೆ ಅತ್ಯಂತ ಸುಂದರ ಸುಶೀಲೆ ಮಗಳಿದ್ದು, ಧಾರೆ ಎರೆದು ಕೊಡುತ್ತಾನೆ, ಮದುವೆ ಮಾಡಿಬಿಡ್ತಾನೆ. ಅವನು ಬೇಕಾದಷ್ಟು ಹಣ ಕೊಟ್ಟ, ಖುಷಿ ಇತ್ತು, ಎಲ್ಲ ಇತ್ತು. ಆ ಮಗಳನ್ನ ಹೋಗಿ ಆ ಹೆಣದ ಕೈಯಿಂದ ತಾಳಿ ಕಟ್ಟಿಸಿ, ಇವೆಲ್ಲ ನಡೀತವೆ. ಇದು ಕಥೆ ನಿಮಗೆ ಸಂಪೂರ್ಣವಾಗಿ ನೀವು ಗೂಗಲ್ ಹೋದ್ರೆ ನಿಮ್ಗೆ ಸಿಗತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಕೂಡ ಇದೆ. ಭೀಮ ವ್ರತ ಕಥಾ ಅಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಜ್ಯೋತಿರ್ ಭೀಮೇಶ್ವರ ವ್ರತ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಜ್ಯೋತಿರ್ ಭೀಮೇಶ್ವರ ವ್ರತ ಇದನ್ನು ಮಾಡೋದು ಹೇಗೆ ತಿಳಿಸ್ತೇನೆ. ಅಂತಹ ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಮತ್ತೆ ಮಗ ಸತ್ತೋಗ್ತಾನೆ, ಆ ಹೆಣ್ಣು ಮಗಳು ಇರ್ತಾಳೆ, ಹೋಗ್ತಾರೆ ಸ್ಮಶಾನಕ್ಕೆ ಹೋಗ್ತಾರೆ, ಅಲ್ಲಿ ಚಿತೆ ರೆಡಿ ಮಾಡಿರ್ತಾರೆ, ಹೆಣ ಮಲಗಿಸ್ತಾರೆ, ಈ ಸೊಸೆ ಕೈಯಲ್ಲೇನೆ ಬೆಂಕಿ ಇರಿಸ್ತಾರೆ. ಆ ಬೆಂಕಿ ಇಟ್ಕೊಳ್ಳಿನೆಲ್ಲ ಅವ್ರ ಬಾಡಿಗೆಲ್ಲ ಮನೆಗೆ ಬರ್ತಾರೆ, ಅಷ್ಟೇ ಹೋಯ್ತು, ಸುಟ್ಟು ಕರ್ಕಲಾಯ್ತು ಅಂತ. ಅವಳು ಮಾತ್ರ ಅಲ್ಲಿ ಉಳ್ಕೊಳ್ತಾಳೆ. ಅಲ್ಲಿ ಇದ್ದು ಅವಳು ಗೋಳು ಇಟ್ಟಿರ್ಬೇಕಾದ್ರೆ ಆ ಗೋಳು ಆ ಮಹಾನುಭಾವನಿಗೆ, ಆ ಶಿವನಿಗೆ ಕೇಳಿಸ್ತ ಏನೋ, ಧಾರಾಕಾರದ ಮಳೆ ಸುರಿಸ್ದ, ಆ ಬೆಂಕಿ ನಂದಿಸ್ದ. ಅವಳು ಬೇಡಿಕೊಂಡಿದ್ದು ಶ್ರದ್ಧೆ ಭಕ್ತಿಗೆ ಅವ ಮೆಚ್ಚಿದ. ಅಮ್ಮ, ಈ ದಿನ ಇಂತಹ ವ್ರತ ಇರೋ ದಿನ, ಜ್ಯೋತಿರ್ ಭೀಮೇಶ್ವರ ದಿನ ಇವತ್ತು. ಈ ದಿನ ನೀನು ಈ ಪೂಜೆಯನ್ನು ಮಾಡಿದ್ದೆ, ಆದರೆ ನೀನು ಅಂದುಕೊಂಡಾಗೆ ನೀನು ಕೇಳಿದೆಯಲ್ಲ, ಈಗ ಅದು ಕೇಳ್ತಾಳೆ, ತುಂಬಾ ಕೇಳ್ತಾಳೆ, ಬರಿ ಕೇಳ್ತಾಳೆ. ಮಾರ್ಕಂಡೇಯ ಹೇಗೆ ಅವನು ಹೈಸ್ಕೂಲ್ ಇಲ್ಲ ಆದ್ರೂ ನೀನು ಬದುಕಿಸ್ದೆ ಅವನನ್ನ, ಈ ಸತಿ ಸಾವಿತ್ರಿ ಅವನ ಗಂಡನನ್ನು ಬದುಕಿಸ್ದೆ, ಹೀಗೆಲ್ಲ ಹೇಳ್ತಿರ್ತಾಳೆ, ತುಂಬಾ ಹೇಳ್ತಾಳೆ. ಹೌದು, ನಿನಗೂ ಅದು ದಯಪಾಲಿಸ್ತೇನೆ ಅಂತ ಹೇಳಿದಾಗ ಈ ವ್ರತವನ್ನ ಮಾಡು ಅಂತ ಹೇಳ್ತಾನೆ. ಅವಳು ಅಲ್ಲೇ ಇದ್ದಂತಹದ್ದನ್ನ ಮಣ್ಣನ್ನ ಲಿಂಗಾಕಾರ ಮಾಡ್ಕೊಳ್ತಾ, ಅಲ್ಲಿರ್ತಕ್ಕಂಥ ಆಲದ ಎಲೆಗಳಾಗಿ ವಿಳೆದೆಲೆ ಮಾಡ್ಕೊಳ್ತಾ, ಅಡಿಕೆ ಮಾಡ್ಕೊಳ್ತಾ, ಶ್ರದ್ಧೆ ಭಕ್ತಿಯಿಂದ ಅದೇ ಚಿತೆಯ ಮುಂದೆಗಡೆನೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾಳೆ. ನಾನು ಶ್ರದ್ಧೆ ಭಕ್ತಿ ಸಿಂಪಲ್ ಆಗಿ ಹೇಳ್ತಿದ್ದೀನಿ, ಅದರ ಬಗ್ಗೆ ವೈಭವಯುತ ವರ್ಣನೆ ಮಾಡಿದ್ರೆ ನೀವು ರೋಮಾಂಚ ಮಾಡ್ಬಿಡ್ತೀನಿ, ಆದ್ರೆ ಅಷ್ಟೇ ಸಾಕು ಅನ್ಕೋತೀನಿ. ಅಂತ ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗ ಅವ ದಯಪಾಲಿಸ್ತಾನೆ. ಮತ್ತೆ ಆ ಚಿತೆ ಅಂತ ಇತ್ತಲ್ಲ, ಅದು ಮಂಚ, ಅತ್ಯಂತ ಅದ್ಭುತವಾಗಿರುತ್ತೆ, ಮಂಚವಾಗಿರುತ್ತೆ. ಆ ಸ್ಮಶಾನವೇ ಅವನಿಗೆ ಅರಮನೆ ಆಗಿರುತ್ತೆ. ಆಳು ಕಾಡು ಐರಾವತ ಎಲ್ಲವೂ ಕೂಡ ಇರುತ್ತೆ. ಬೆಳಗ್ಗೆ ಬಂದು ನೋಡುತ್ತಾನೆ, ಅವನ ಮಾವ ಎಲ್ಲವೂ ಕೂಡ ವೈಭವಯುತವಾಗಿ ಕಾಣುತ್ತೆ. ಆ ಮಂಚದಿಂದ ಅವನು ಇಳಿದು ಬರ್ತಾ ಇರ್ತಾನೆ. ಇವೆಲ್ಲವೂ ಕೂಡ ಈ ಸತಿಯ ಭಕ್ತಿಗೆ ಒಲದದ್ದು, ಸತಿಯ ಭಕ್ತಿಗೆ ಒಲದದ್ದು. ಅಂದ್ರೆ ಗಂಡನಿಗೆ ಸತ್ತು ಹೋಗಿರ್ತಕ್ಕಂಥ ಬದುಕಿಸೋತ ವ್ರತ ಇದು. ಇನ್ನು ನಮ್ಮ ಜೀವಮಾನದಲ್ಲಿ ಬಂದ ಕಷ್ಟಗಳಿದಾವಲ್ಲ, ಇದೆಲ್ಲ ಕೂಡ ಕಳೀಲಿಕ್ಕೆ ಏನೆಲ್ಲ ಮಾಡುವುದಂತಂದ್ರೆ, ಅಕ್ಕಿಯ ರಾಶಿಯನ್ನ ಹರಡುವಂಥದ್ದು, ಅದರ ಮೇಲೆ ದೀಪವನ್ನು ಇಡುವಂಥದ್ದು. ಇಲ್ಲಿ ಕಳಸ ಇಲ್ಲ. ಈ ಜ್ಯೋತಿರ್ ಭೀಮೇಶ್ವರ ವ್ರತದಲ್ಲಿ ಅಕ್ಕಿಯ ರಾಶಿಯನ್ನ ಒಂದು ತಟ್ಟೆಯಲ್ಲಿ ಹರಡುವುದು, ಅದರ ಮೇಲೆ ಒಂದು ತುಪ್ಪದ ದೀಪವನ್ನ ಬೆಳಗುವಂಥದ್ದು. ಓಂ ಭೂಹು ಭುವಃ ಸುವಃ ಭೂರ್ಭುವಃ ಜ್ಯೋತಿರ್ ಭೀಮೇಶ್ವರ ಆವಾಹಯಾಮಿ, ಜ್ಯೋತಿರ್ ಭೀಮೇಶ್ವರ ಆವಾಹಯಾಮಿ, ಸ್ಥಾಪಯಾಮಿ, ಪೂಜೆಯಾಮಿ. ಶ್ರದ್ಧೆ ಭಕ್ತಿಯಿಂದ ಧೂಪ ದೀಪ ನೈವೇದ್ಯ ನೀರಾಜನವನ್ನ ಕೊಡುವಂಥದ್ದು, ನಮರವನ್ನ ಸಲ್ಲಿಸುವಂಥದ್ದೇ ಜ್ಯೋತಿರ್ ಭೀಮೇಶ್ವರ ವ್ರತ. ಕಡುಬನ್ನ ಅಲ್ಲಿ ನಿವೇದನೆ ಮಾಡುವಂತ ಹೇಳ್ತಾನೆ. ನೀವು ಈ ವರ್ಷ ಒಂದು 100 ಕಡುಬು ಇಟ್ಟು ನೈವೇದ್ಯ ಮಾಡಿದ್ರೆ ಮುಂದಿನ ವರ್ಷ ಅದು ಡಬಲ್ ಮಾಡುವಂತ ಹೇಳ್ತಾನೆ. ಇಷ್ಟೇ ವ್ರತ. ಮತ್ತು ಅದಾದ್ಮೇಲೆ ಇನ್ನೊಂದು ವರ್ಷ ಮತ್ತು ಅದು ಡಬಲ್ ಮಾಡ್ಕೊಂಡು ಹೋಗುವಂತ ಹೇಳ್ತಾನೆ. ಹೀಗೆ ನೀವು 20 ಮಾಡಿದ್ರೆ ಮುಂದಿನ ವರ್ಷ 40, ಅದರ 10 ಟೈಮ್ ಅಂದ್ರೆ ನೀವು ಅದರ ಡಬಲ್ ಮಾಡ್ಕೊಂಡು ಹೋಗ್ತಿದ್ದಂಗೆ ಬಹುಶಃ ನೀವು 9 ವರ್ಷಗಳು 10 ವರ್ಷಗಳು ಮಾಡುತ್ತೀರಿ ಅಂತಂದ್ರೆ, ಯಾವ ಜೀವಚ ಕಾಲ ಮಾಡಿ ನಿಮಗೆ ಈ ದಿನ ಮಾಡಿದ ವ್ರತದ ಮಹಿಮೆ, ಗಂಡನಿಗೆ ವ್ಯಾಧಿಗಳು ಇರ್ತಾವಲ್ಲ ಅವು ನಶಿಸಿ ಹೋಗ್ತವೆ. ಆಕಸ್ಮಿಕ ಅಕಾಲ ಮರಣವಿದ್ದರೆ ಪೂರ್ಣ ಆಯಸ್ಸಿರುತ್ತೆ. ಆಕಸ್ಮಿಕ ಅಲ್ಲಿರ್ತಕ್ಕಂತಹ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಏನಾದರೂ ಮುಂದೆ ಬರಬಹುದಾಗಿರುವ ವ್ಯಾಧಿಗಳು ನಿವಾರಣೆಯಾಗ್ತವೆ. ಜ್ಯೋತಿರ್ ಭೀಮೇಶ್ವರ ವ್ರತದಲ್ಲಿ ಈ ತುಪ್ಪ ಮತ್ತೆ ಆ ಬತ್ತಿ, ಆ ದೀಪ ನೀವೇನ್ ಬೆಳಗಿರುತ್ತೀರೋ ಅದರ ಕಾಂತೀಯ ಗುಣವೇ ಆಯಸ್ಸನ್ನು ವೃದ್ಧಿ ಮಾಡಿಕೊಡೋದು ಅಂತ ಆಯುಷ್ಯನ ಬಗ್ಗೆ ಹೆಚ್ಚಿಗೆ ಹೇಳ್ತಾನೆ. ಇನ್ನು ಗಂಡನಿಗೆ ಪಾದ ಪೂಜೆ ಮಾಡುವಂಥದ್ದು. ಗೊತ್ತಿಲ್ಲ, ನಿಮ್ಮ ಯಜಮಾನರು ಯಾವತ್ತೂ ನಿಮ್ಮನ್ನ ಬೈದಿದ್ರು ಅಥವಾ ನೀವೇ ನಿಮ್ಮ ಯಜಮಾನರನ್ನ ಬೈದಿದ್ರೆ ನೋಡಿ, ಅಲ್ಲಿ ಏನ್ ತೋರಿಸುತ್ತಂದ್ರೆ ನಿಮ್ಮ 2 ಮನಸ್ಸುಗಳು ಒಂದಾಗೋದನ್ನು ತೋರಿಸುತ್ತೆ. ಅವಳು ಅವತ್ತು ನಾನು ಅಷ್ಟು ಬೈದೆ, ಇವತ್ತೇನೋ ನನ್ನ ಪಾದ ಪೂಜೆ ಮಾಡ್ತಿದ್ದಾಳೆ ಅಂತ ಹೇಳಿ ಸ್ವಲ್ಪ ನೀವು ಸಾಫ್ಟ್ ಕಾರ್ನರ್ ಬರುತ್ತೆ ಒಂದು ರೀತಿ. ಮಾಡ್ಲೇಬೇಕಲ್ಲ, ನಾನು ಬೈದಿದ್ದೀನಿ ಅದು ಪಾದ ಪೂಜೆ ಮಾಡ್ತಾರೆ. ಈತ ಎಷ್ಟೇ ರೋಷವಾಗಿದ್ದರು ದ್ವೇಷವಾಗಿದ್ದರು ಕೂಡ ಅಲ್ಲಿ ಸಾಫ್ಟ್ ಆಗ್ಲೇಬೇಕು. ನೀವ್ ಹೇಳ್ದಂಗೆ ಸಾಫ್ಟ್ ಕಾರ್ನರ್ ಬರಲೇಬೇಕು. ಅಲ್ಲಿಗೆ ಸ್ವಲ್ಪ ನಿನಗೇನಾಗುತ್ತೆ ಅಂತಂದ್ರೆ ಅನುಕಂಪ, ಪ್ರೀತಿ, ವಾತ್ಸಲ್ಯ, ಪ್ರೇಮ ಇದು ಬರುವಂತದ್ದಿರುತ್ತೆ.
ಇನ್ನು ಕೆಲವರು ಮಾತಾಡ್ತಿದ್ರೆ ಎಂತ ಬರಲ್ಲ ಬಿಡಿ ಸ್ವಾಮಿ ನಮ್ಮ ಯಜಮಾನ್ರಿಗೆ ಬೈಯರ್ ಬಿಟ್ರೆ ಹೊಡೆಯಾಕ್ಬಿಟ್ರೆ ಎಂತ ಬರಲ್ಲ, ನೀವ್ ಹೇಳ್ತಾ ಇದ್ರಂತೆ ಮಾಡ್ತೀವಿ ಆಮೇಲೆ ನೋಡೋಣ ಹಂಗಾದ್ರು ಮಾಡಿ ಒಟ್ಟಾರೆ ಮಾಡಿ ಅಂತ ಹೇಳ್ತೀವಿ. ನೀವೇ ಬೈತಿದ್ರ ಒಂದ್ಸಲ, ಅವಾಗೇನ್ ಕತೆ? ನೀವೇ ಹೊಡೆದು ಬಿಟ್ಟಿದ್ರೆ ಕತೆ ಏನು? ಅವಾಗೇನ್ ಮಾಡೋದು? ನಮ್ಮ ಮಾಡಿ ಅಂತೀರಾ? ಅಂದ್ರೆ ಭೀಮನಿಗೆ ಏನ್ ತೋರಿಸ್ತೀವಿ ಗೊತ್ತಾ, ಇಲ್ಲಿ ಚುಟುಕಿದೆ. ಭೀಮನಿಗೆ ಎಷ್ಟು ಬಲ ಇದೆ ಅಂತಂದ್ರೆ 1 ಆನೆ 2 ಆನೆ 1,000 ಆನೆ 2,000 ಆನೆ ಅಲ್ಲ 10,000 ಆನೆಗಳ ಬಲವಿದೆಯಂತೆ ಭೀಮನಿಗೆ. ಅದಕ್ಕೆ ಭೀಮಬಲ ಅಂತ ಕರೀತಾರೆ. ಭೀಮಬಲ ಇವನಿಗಿಂತೂ ಬಲ ಹೆಚ್ಚಿಗಿದೆ ಇನ್ನೊಬ್ಬನಿಗೆ. ಅವು ಧೃತರಾಷ್ಟ್ರ 50,000 ಆನೆಗಳು ಅವನ್ ಯಾರಾದ್ರೂ ಹಿಡ್ಕೊಂಡ್ರೆ ಪುಡಿಪುಡಿ ಮಾಡ್ಬಿಡ್ತಾನೆ. ಅದೊಂದು ಕತೆ. ಆದರೆ ಇಲ್ಲಿ ಭೀಮನಿಗೆ ಸಂಬಂಧಪಟ್ಟಿರೋದ್ರಿಂದ ಈ ಭೀಮನ ಅಮಾವಾಸ್ಯೆಯಂದು ಅಂತಹ ಬಾಹುಬಲವನ್ನ ನಿಮಗೆ ದಯಪಾಲಿಸಲಿ. ನೀವು ಮಾಡುವಂತ ಕುಲದ ವೃತ್ತಿ ಅಟ್ ಪ್ರೆಸೆಂಟ್ ನೀವೇನು ಮಾಡ್ತಾ ಇದ್ದೀರೋ ಅದು ಅಭಿವೃದ್ಧಿಯಾಗಲಿ. ಏನು ಕೊಡುತ್ತೆ ಅಂತಂದ್ರೆ ಈ ವ್ರತ ನಿಮಗೆ 1ನೇದು ದೊಡ್ಡ ಮಟ್ಟದ ತಾಪತ್ರಯ ನಿವಾರಣೆ ಮಾಡುತ್ತೆ, ಅಂದ್ರೆ ಅಕಾಲ ಮೃತ್ಯು ನಿವಾರಣೆಯನ್ನ ಮಾಡಿಕೊಡುತ್ತೆ 1ನೇದು. 2ನೇದು ಐಶ್ವರ್ಯವನ್ನ ಪ್ರಾಪ್ತಿ ಮಾಡಿಕೊಡುತ್ತೆ. ಇವೆರಡು ನೆನಪಿಟ್ಕೊಂಡ್ರೆ ಸಾಕು. ಈ ವ್ರತ ಮಾಡೋ ಉದ್ದೇಶ ಇವೆರಡೇ ಕೊಡುತ್ತೆ. ದೀರ್ಘವಾಗಿರ್ತಕ್ಕಂಥ ಆಯುಷ್ಯವನ್ನ ಕೊಡುತ್ತೆ, ಆಪತ್ತನ್ನ ಹೋಗಲಾಡಿಸುತ್ತೆ, ನಮಗೆ ಮುಂದೆ ಬರಬಹುದಾಗಿರ್ತಕ್ಕಂಥ ಅಪಘಾತಗಳನ್ನ ದೂರ ಸರಿಸುತ್ತೆ. ನಮಗೆ ಬೇಕಾಗಿರುವಂತದ್ದು ದೀರ್ಘಕಾಲಿಕವಾಗಿರ್ತಕ್ಕಂಥ ಐಶ್ವರ್ಯವನ್ನ ಕೊಡುವಂತ ವ್ರತ ಇತ್ತು ಅಂತಂದ್ರೆ ಅದು ಮಂಗಳಪ್ರದವಾಗಿರತಕ್ಕಂತಹ ಜ್ಯೋತಿರ್ದೇವೇಶ್ವರ ವ್ರತ. ಯಾರಿಗಾದರೂ ಬ್ರಾಹ್ಮಣರ ಕೈಯಲ್ಲಿ ಅದನ್ನ ವ್ರತದ ರೂಪದಲ್ಲಿ ಮಾಡಿಸೋಗಿದ್ರೆ ಮಾಡಿಸಬಹುದು. ಅವೆಲ್ಲ ಮಾಡ್ಲಿಕ್ಕೆ ನಮಗೆ ಬರಲ್ಲ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಬನ್ನಿ. ಮನೆಯಲ್ಲಿ ಗಂಡನಿಗೆ ಪಾದ ಪೂಜೆಯನ್ನ ಮಾಡುವಂಥದ್ದು, ಅವರ ಆಶೀರ್ವಾದವನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಈ ವ್ರತದಂದು ಮಾಡಿ. ಇನ್ನು ಮದ್ವೆ ಆಗದೆ ಇರುವಂತ ಹೆಣ್ಮಕ್ಳು ಏನಾದ್ರೂ ಮಾಡ್ಬೇಕಾಗತ್ತಾ ಗುರುಗಳ ಈ ದಿನ? ಮಾಡಬಹುದಾ? ನಮ್ಗೆ ಒಳ್ಳೆ ಗಂಡ ಸಿಗ್ಲಿ ಅಂತ ಆ ರೀತಿ ಏನಾದ್ರೂ ಸಂಕಲ್ಪ ಮಾಡ್ಕೊಳ್ಳುವಂಥದ್ದು, ಬೇಡಿಕೆ ಮಾಡ್ಕೊಳ್ಬಹುದು. ಯಾರಿಗೆ ಮಾಡಕ್ಕಾಗತ್ತೆ? ಮಾಡುವಂತ ವ್ರತ ಏನಂತಂದ್ರೆ ಅದೇ ಹೇಳ್ತಾನೆ, ಯಾವುದೇ ವ್ರತವನ್ನ ಶ್ರದ್ಧೆಯಿಂದ ಮಾಡ್ತೀನಿ. ವಿದ್ಯಾರ್ಥಿ ಲಭತೆ ವಿದ್ಯಾ, ಧನಾರ್ಥಿ ಲಭತೆ ಧನಂ. ವಿದ್ಯಾರ್ಥಿಗಳು ವಿದ್ಯೆಯ ಬಯಕೆಯನ್ನ ಇಟ್ಟುಕೊಂಡು ಮಾಡ್ತೇನೆ ಅಂತಂದ್ರೆ ವಿದ್ಯಾ ಪ್ರಾಪ್ತಿರಸ್ತು. ಯಾಕಂತಂದ್ರೆ ದಕ್ಷಿಣಾಮೂರ್ತಿ ಆ ರೂಪದಲ್ಲೇ ಬರ್ತಾನೆ, ಅಲ್ಲಿ ಈಶ್ವರ ಆ ರೂಪದಲ್ಲಿ ಬರ್ತಾನೆ. ನೀವು ಎಲ್ಲಾ ದೇವರುಗಳ ಸ್ತೋತ್ರ ಪಾರಾಯಣವನ್ನ ಒಂದು ತಕ್ಕಡಿಗೆ ಹಾಕಿ, ದಕ್ಷಿಣಾಮೂರ್ತಿ ಒಂದೇ ಒಂದು ಶ್ಲೋಕನ ಒಂದು ತಕ್ಕಡಿಗೆ ಹಾಕಿ, ಅದೇ ಭಾರ ಜಾಸ್ತಿ ಬರುತ್ತೆ. ಅಷ್ಟು ಶಕ್ತಿ ಇರುತ್ತೆ ದಕ್ಷಿಣಾಮೂರ್ತಿ ಫೋಟೋ ಒಂದು ಮನೆಯಲ್ಲಿ. ಆಮೇಲೆ ದಕ್ಷಿಣಾಮೂರ್ತಿ ಫೋಟೋ ಈ ಪ್ರಪಂಚದ ಯಾವುದೇ ಮನೆಯಲ್ಲಿ ಕೂಡ ಇರ್ಲೇಬೇಕು ಅಂತ ಹೇಳ್ತಾನೆ, ಇರ್ಲೇಬೇಕು ಅಂತ ಹೇಳ್ತಾನೆ. ಇದ್ದರೆ ಅಖಂಡ ಐಶ್ವರ್ಯ ಪ್ರಾಪ್ತಿ ಅಂತ ಹೇಳ್ತಾನೆ. ಒಂದು ಫೋಟೋ ಇಟ್ಟು ನೋಡ್ರಿ, ವರ್ಷಗಳು ಚೆಕ್ ಮಾಡ್ರಿ ನೀವು. ಮಕ್ಕಳ ವಿದ್ಯಾವಂತರು, ಬುದ್ಧಿವಂತರು, ಐಶ್ವರ್ಯವಂತರು. ನಮ್ಮ ಕರ್ಮ ನಾವು ಆಗ್ಲಿಲ್ಲ, ನಮ್ಮ ಮಕ್ಕಳಾದ್ರೂ ಹಾಕ್ಬೇಕು ಅಂತಂದ್ರೆ ಈ ಸಣ್ಣದೊಂದು ಜ್ಞಾಪಕ ಇಟ್ಕೊಂಡ್ಬಿಡಿ ಸಾಕು. ಈ ಸಣ್ಣದೊಂದು ಆ ದಕ್ಷಿಣಾಮೂರ್ತಿಯ ಫೋಟೋ ಇಟ್ಬಿಟ್ರೆ ಅದನ್ನು ಮಗು ನೋಡ್ತಾ 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 ಬೆಳವಣಿಗೆ ಬೆಳೀತಾರೆ ಸಾಕು. ಅದು ದಡ್ಡ ಅನ್ಸ್ಕೊಂಡ್ರೂ ಪರವಾಗಿಲ್ಲ, ಬುದ್ಧಿವಂತನ ಬೆಳವಣಿಗೆ ಹಾದಿಯಲ್ಲಿ ನಡೆದೇ ತೀರುತ್ತೆ. ಅವನ ಜಾತಕಾದ ದೋಷಗಳು ಕೆಟ್ಟದಿದ್ದರೂ ಕೂಡ ನಿವಾರಣೆಯಾಗುತ್ತೆ. ಮುಂದೆ ಅವನಿಗೆ ಬೇಕಾಗಿರತಕ್ಕಂಥ ಔಚಿತ್ಯಪೂರ್ಣ ಔದಾರ್ಯದ ಗುಣಗಳನ್ನ ಅವ ಪಡೆದುಕೊಂಡೇ ತೀರುತ್ತಾನೆ. ಒಂದು ದಕ್ಷಿಣಾಮೂರ್ತಿ ಫೋಟೋ ಅಷ್ಟು ದೊಡ್ಡ ಮಟ್ಟದ ಕನಸುಗಳನ್ನ ನನಸು ಮಾಡಿಕೊಳ್ಳುತ್ತೆ. ಅಂದ್ರೆ ಸರಸ್ವತಿ ಕಟಾಕ್ಷಕ್ಕೆ ಅವರು ಒಳಗಾಗ್ತಾರೆ, ಐಶ್ವರ್ಯಕ್ಕೆ ಹತ್ತಿರ ಆಗ್ತಾರೆ, ಅಷ್ಟು ಕೊಡ್ತಾನೆ. ಆ ಹೆಣ್ಣು ಮಕ್ಕಳು ಏನಾದ್ರೂ ಪೂಜೆ ಮಾಡುತ್ತೀನಿ ಅಂತಂದ್ರೆ ಏನನ್ನ ಮನಸ್ಸಿಟ್ಕೊಂಡು ಮಾಡ್ತಾರೆ, ಮುಂದೆ ನನಗೂ ಒಳ್ಳೆಯ ಮುಂದೆ ಬರ್ತಕ್ಕಂಥದ್ದು, ನನ್ನ ಜೀವನಕ್ಕೆ ಸಿಗತಕ್ಕಂಥ ಗಂಡ ಒಳ್ಳೆಯವನೇ ಆಗಿರ್ಬೇಕು ಅಂತ ಸಂಕಲ್ಪ ಇಟ್ಟು ಮಾಡಿ, ಅಭ್ಯಂತರ ಇಲ್ಲ. ವಿದ್ಯಾರ್ಥಿಗಳು ನನಗೆ ವಿದ್ಯೆಯನ್ನು ಬಯಸಿ ಮಾಡ್ತೀನಿ ಅಂತ ದೇವಸ್ಥಾನದ ಸಂಕಲ್ಪ ಮಾಡಿಸಿ, ಅದು ವ್ರತದ ದಿನ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ನೀವು ಆ ಈಶ್ವರನ ಒಂದು ಅರ್ಚನೆ ಪೂಜೆ ಮಾಡಿಸಿ, ನನಗೆ ವಿದ್ಯೆ ಬೇಕು ಅಂತ, ಬುದ್ಧಿ ಬೇಕು ಅಂತ, ಅಥವಾ ಮುಂದೆ ಒಳ್ಳೆ ಗಂಡ ಬೇಕು ಅಂತ ಖಚಿತವಾಗಿ ಈ ದಿನ ಇರ್ತಕ್ಕಂಥ ಎಕ್ಸ್ಟ್ರಾ ಅಂತ ಹೇಳ್ತೀವಲ್ಲ, ಆ ಒಂದು ಶಕ್ತಿ ನಿಮ್ಮನ್ನ ಕಾಪಾಡಿ. ಖಂಡಿತ ಗುರುಗಳೇ. ಸೊ ಒಟ್ಟಾರೆ ಹೇಳೋದಾದ್ರೆ ನಾಳೆ ಫುಲ್ ಒಂದು ರೀತಿಯಾಗಿರುವಂಥ ಪವರ್ಫುಲ್ ಡೇ ಅನ್ನೋಂಥದ್ದನ್ನ ತಿಳ್ಕೊಂಡ್ವಿ. ವಿಶೇಷವಾಗಿ ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಹೇಳಿದಂಥ ಕತೆ ಕೇಳಿದ್ರೆ ಒಂದು ರೀತಿ ರೋಮಾಂಚನ ಆಗುತ್ತೆ, ಸತ್ತು ಹೋಗಿರೋರು ಬದುಕಿ ಬಂದಂಥ ದಿನವಾಗಿತ್ತದು ಅಂತ ತಿಳಿಸಿದ್ರಿ. ಇನ್ನು ಗಂಡನ ಆಯುಷ್ ಜಾಸ್ತಿ ಆಗಬೇಕು ಅಂತಂದರೆ ಯಾವುದೇ ರೀತಿ ಮನಸ್ತಾಪಗಳಿದ್ರೂ ಕೂಡ ಅದನ್ನು ಪಕ್ಕಕ್ಕಿಟ್ಟು ಈ ದಿನ ನಾವು ಗಂಡನ ಪಾದ ಪೂಜೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು ಅಂತಲೇ ಹೇಳ್ಬೋದು. ಆ ದಿನ ಬಿಟ್ಟು
ಬಿಟ್ಟು ಬೇರೆ ದಿನ ನಾವು ತರಿಸ್ಕೊಳ್ಬಹುದಾಕಿ ಇದಕ್ಕೆ ಅವಕಾಶ ಇದೆಯಾ ಅಂತ ಅದಕ್ಕೂ ಕೂಡ ಉತ್ತರವನ್ನು ತಿಳಿಸ್ಕೊಟ್ಟಿದ್ದೀರಾ. ಅಷ್ಟರ ಒಳಗಡೆ ನಾವು ಹೆಸರುಗಳನ್ನ ನೋಂದಾಯಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀರಾ. ಇನ್ನು ಗ್ರೂಪ್ ಯಾಕೆ ಮಾಡಿಲ್ಲ ಅದಕ್ಕೂ ಕೂಡ ಕ್ಲಾರಿಟಿನ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ತಮಗೆ ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಭೀಮೇಶ್ವರ ವ್ರತ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ರು. ಇನ್ನು ನೀವು ಕೂಡ ಆ ದಿನ ಬರೋಕ್ಕಾಗೋದಿಲ್ಲ ಅಂತ ಸಾಕಷ್ಟು ಜನ ನನ್ನ ಕೇಳಿದ್ರಿ, ಕಮೆಂಟ್ಸಲ್ಲಿ ಕೂಡ ನಿಮಗೆ ಆ ಪ್ರಶ್ನೆಗಳಿತ್ತು. ಏನು ಮಾಡಬೇಕು ಅನ್ನೋದಕ್ಕೂ ಕೂಡ ನಿಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. 26 ಒಳಗಡೆ ನಾನು ನೀಡಿರುವಂಥ ವಾಟ್ಸಪ್ ನಂಬರ್ಗೆ ನೀವು ಜಸ್ಟ್ ಒಂದು ಮೆಸೇಜ್ನ ಮಾಡೋದ್ರಿಂದ ನಿಮಗೆ ಸಂಪೂರ್ಣವಾಗಿರುವಂಥ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಯಾಕೆ ಗ್ರೂಪ್ನ ಕ್ರಿಯೇಟ್ ಮಾಡಿಲ್ಲ, ಏನೆಲ್ಲ ಡಿಸ್ಟರ್ಬೆನ್ಸಸ್ ಆಗುತ್ತೆ ಅನ್ನೋದಕ್ಕೆ ಕ್ಲಾರಿಟಿ ಕೂಡ ನಿಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು 26ನೇ ತಾರೀಕು ನೀವು ಕೂಡ ನೇರವಾಗಿ ಬಂದು ನಿಮ್ಮ ಅದೃಷ್ಟನ ಕೀಯನ್ನು ಪಡ್ಕೊಳ್ಬೋದು. ಬರೋಕ್ಕಾಗಲಿಲ್ಲ ಅಂತಂದರೆ 26ರ ಒಳಗಡೆ ನೀವು ಆ ವಾಟ್ಸಪ್ ನಂಬರ್ಗೆ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು ಅಥವಾ ನಂಬರ್ಗೆ ನೀವು ಮೆಸೇಜ್ ಮಾಡೋದ್ರಿಂದ ಸಂಪೂರ್ಣವಾಗಿರುವಂತಹ ಮಾಹಿತಿನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.